ಶ್ರೀ ಶಾರದಾ ದೇವಿ ಜೀವನಗಂಗಾ ಅಧ್ಯಾಯ 28ರ ಮುಂದುವರಿದ ಭಾಗ. ಶ್ರೀರಾಮಕೃಷ್ಣರು ಜನ್ಮ ತಳೆದಂದಿನಿಂದ ಸತ್ಯಯುಗ ಪ್ರಾರಂಭವಾಗಿದೆ ಎಂದು ಶ್ರೀಮಾತೆಯವರು ಅಭಿಪ್ರಾಯಪಡುತ್ತಿದ್ದರು. ಶ್ರೀರಾಮಕೃಷ್ಣರು ಬರುವಾಗ ಎಲ್ಲ ವಿಶಿಷ್ಟ ಅಂತರಂಗ ಭಕ್ತರನ್ನು ಕೂಡಿಕೊಂಡೇ ಬಂದಿದ್ದರು. ಉದಾಹರಣೆಗೆ ತಮ್ಮ ಶಿಷ್ಯರ ಪೈಕಿ ನರೇಂದ್ರ ಸಪ್ತ ಋಷಿಗಳಲ್ಲೊಬ್ಬನು, ಯೋಗೇನ ಅರ್ಜುನನ ಪುನರಾವತಾರ, ರಾಖಾಲ ಶ್ರೀಕೃಷ್ಣನ ಸಂಗಾತಿ ಎಂಬ ವಿಷಯಗಳನ್ನು ಅವರೇ ತಮ್ಮ ಮಡದಿಗೆ ತಿಳಿಸಿದ್ದರು. ಸಾಮಾನ್ಯ ಮನುಷ್ಯರ ಜನ್ಮಕ್ಕೂ ಇವರೆಲ್ಲರ ಜನ್ಮಕ್ಕೂ ಬಹಳ ವ್ಯತ್ಯಾಸ. ಸಾಮಾನ್ಯರು ತಮ್ಮ ತಮ್ಮ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕಾಗಿ ಅಥವಾ ಕರ್ಮವನ್ನು ಸವೆಸುವುದಕ್ಕಾಗಿ ಹುಟ್ಟಿದರೆ, ಈ ವಿಶಿಷ್ಟ ವ್ಯಕ್ತಿಗಳು ಜನ್ಮ ತಾಳುವುದು ಅವತಾರ ಪುರುಷರ ಕಾರ್ಯದಲ್ಲಿ ನೆರವಾಗುವುದಕ್ಕಾಗಿ. ಇವರೆಲ್ಲ ಅವತಾರ ಪುರುಷರೊಂದಿಗೆ ಬರುತ್ತಲೇ ಇರುತ್ತಾರೆ. ಶ್ರೀಮಾತೆಯವರು ಇವರ ಉಚ್ಚ ಆಧ್ಯಾತ್ಮಿಕ ಸ್ಥಿತಿಯ ಕುರಿತಾಗಿ ಹೇಳುತ್ತಾ, ಯಾರ್ಯಾರು ಹಿಂದೆ ಬಂದಿದ್ದರೋ ಅವರೇ ಈಗ ಬಂದಿದ್ದಾರೆ ಎನ್ನುತ್ತಿದ್ದರು. ಅಲ್ಲದೆ ತಮ್ಮ ಅಂತರಂಗ ಶಿಷ್ಯರ ಬಗ್ಗೆ ಒಮ್ಮೆ ಹೆಮ್ಮೆಯಿಂದ ಭಕ್ತರ ಮುಂದೆ ಹೇಳಿದರು. ರಾಖಾಲನ ಬಾಲ ಸ್ವಭಾವವನ್ನು ನೀವು ಕಾಣುತ್ತಿಲ್ಲವೇ? ಈಗಲೂ ಅವನು ಮಗುವಿನ ಹಾಗಿದ್ದಾನೆ. ಶರತ್ನನ್ನು ನೋಡಿ, ಎಷ್ಟೊಂದು ಕೆಲಸ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ, ಎಷ್ಟೊಂದು ಕಷ್ಟಗಳನ್ನು ಸಹಿಸಿಕೊಳ್ಳುತ್ತಿದ್ದಾನೆ. ಆದರೆ ಒಮ್ಮೆಯೂ ಒಂದಿಷ್ಟು ಗೊಣಗುವುದಿಲ್ಲ. ಅವನೊಬ್ಬ ಸಾಧು ಪುರುಷ. ಆತ ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಬೇಕಾಗಿಯೇ ಇಲ್ಲ. ಇವರೆಲ್ಲ ಇಷ್ಟಪಟ್ಟರೆ ಹಗಲು ರಾತ್ರಿ ಭಗವಂತನ ಧ್ಯಾನದಲ್ಲಿ ಲೀನರಾಗಿರಬಲ್ಲರು. ಆದರೆ ಎಲ್ಲರ ಹಿತಕ್ಕಾಗಿ, ಎಲ್ಲರ ಶ್ರೇಯಸ್ಸಿಗಾಗಿ ಕಾರ್ಯನಿರತರಾಗಿದ್ದಾರೆ. ಇವರ ಜೀವನವನ್ನು ನಿಮ್ಮ ಮುಂದಿಟ್ಟುಕೊಳ್ಳಿ, ಇವರ ಸೇವೆ ಮಾಡಿ. ಶ್ರೀರಾಮಕೃಷ್ಣರ ಪರಿವಾರ ಸಮುದಾಯವನ್ನು ತಮ್ಮ ಸ್ವಂತ ಮಕ್ಕಳೆಂದೇ ಅವರು ಹೇಳಿಕೊಳ್ಳುತ್ತಿದ್ದರು. ರಾಖಾಲ, ಶರತ್ ಮೊದಲಾದವರೆಲ್ಲ ನನ್ನ ಈ ಶರೀರದಿಂದಲೇ ಬಂದವರು ಎಂದು ಅವರೆನ್ನುತ್ತಿದ್ದರು. ಆದರೆ ನನ್ನ ಈ ಶರೀರದಿಂದ ಎನ್ನುವ ಮಾತು ಹೇಗೆ ಸತ್ಯವಾದೀತು ಎಂಬ ಪ್ರಶ್ನೆ ಏಳಬಹುದು. ಇದಕ್ಕೆ ಉತ್ತರವೇನೆಂದರೆ, ಪ್ರತಿಯೊಂದು ವ್ಯಕ್ತಿತ್ವದಲ್ಲೂ 3 ಬಗೆಯ ಶರೀರಗಳಿರುತ್ತವೆ: ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸಾಮಾನ್ಯ ಮನುಷ್ಯರಲ್ಲಿ ಸ್ಥೂಲ ಶರೀರವೇ ಬಹಳ ಪ್ರಧಾನ. ಆದರೆ ಆಧ್ಯಾತ್ಮಿಕ ವ್ಯಕ್ತಿಗಳಲ್ಲಿ ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಪ್ರಧಾನ. ಅವರಿಗೆ ಈ ಸ್ಥೂಲ ಶರೀರದ ಪ್ರಜ್ಞೆಯೇ ಇರುವುದಿಲ್ಲವೆನ್ನಬಹುದು. ಆದ್ದರಿಂದ ಶ್ರೀಮಾತೆಯವರು ಶರತ್, ರಾಖಾಲಾದಿಗಳು ತಮ್ಮ ಶರೀರದಿಂದ ಹೊರಬಂದವರು ಎಂದರೆ ಅವರ ಆಧ್ಯಾತ್ಮಿಕ ಶರೀರದಿಂದ ಹೊರಬಂದವರು ಎಂದು ಅರ್ಥ ಮಾಡಿಕೊಳ್ಳಬೇಕು. ಅದು ಅಲ್ಲದೆ ಸಮಸ್ತ ಸೃಷ್ಟಿಯೂ ಮೂಡಿ ಬಂದಿರುವುದು ಜಗನ್ಮಾತೆಯ ಗರ್ಭದಿಂದಲೇ. 12 ಬ್ರಹ್ಮಾಂಡಗಳಿಗೆ ನಿನ್ನ ಬಸಿರೇ ಮೂಲ. ಅಲ್ಲದೆ ಅವನು ಪಾಲಿಸುವವಳೂ ಅವಳೇ. ಸಕಲ ಬ್ರಹ್ಮಾಂಡವನ್ನು ಬಸಿರಲ್ಲಿ ಧರಿಸಿ ನಿತ್ಯವೂ ಪೊರೆವಳು. ಈ ದೃಷ್ಟಿಯಿಂದಲೂ ಅವರ ಮಾತನ್ನು ಅರ್ಥೈಸಿಕೊಳ್ಳಬಹುದು. ಶ್ರೀರಾಮಕೃಷ್ಣರ ಜೀವನದಲ್ಲಿ 3 ನಿರ್ದಿಷ್ಟ ಹಂತಗಳನ್ನು ಗುರುತಿಸಬಹುದು: ಅವರ ನಾನಾ ರೀತಿಯ ನರಲೀಲೆಗಳು, ಅವರು ನಡೆಸಿದ ಆಧ್ಯಾತ್ಮಿಕ ಸಾಧನೆಗಳು ಮತ್ತು ಅವರಿಂದಾದ ಸನಾತನ ಧರ್ಮ ಪ್ರಸಾರ ಕಾರ್ಯ. ಇವೇ ಆ 3 ಪ್ರಧಾನ ಹಂತಗಳು ಅಥವಾ ಅಂಶಗಳು. ಶ್ರೀರಾಮಕೃಷ್ಣರ ಜೀವನದಲ್ಲಿ ಅವರ ಮಾನುಷ ಲೀಲೆಯೇ ಅತ್ಯಂತ ಪ್ರಧಾನವಾದದ್ದು ಎಂದು ಶ್ರೀಮಾತೆಯವರೆನ್ನುತ್ತಿದ್ದರು. ಆದ್ದರಿಂದ ಅವರ ಪ್ರಕಾರ ಶ್ರೀರಾಮಕೃಷ್ಣರು ಇತರ ಧರ್ಮಗಳ ಸಾಧನೆಯನ್ನೆಲ್ಲ ಮಾಡಿದ್ದರ ಉದ್ದೇಶ ಕೇವಲ ಸರ್ವಧರ್ಮ ಸಮನ್ವಯ ಭಾವದ ಪ್ರಚಾರವಲ್ಲ. ಒಮ್ಮೆ ಅವರು ಸ್ವಾಮಿ ಕೇಶವಾನಂದರ ಹತ್ತಿರ ಹೇಳುತ್ತಾರೆ, ನೋಡಪ್ಪ, ಶ್ರೀರಾಮಕೃಷ್ಣರು ಆ ಇತರ ಎಲ್ಲ ಧರ್ಮಗಳ ಸಾಧನೆ ಮಾಡಿದಾರಲ್ಲ, ಅದೆಲ್ಲ ಧರ್ಮ ಸಮನ್ವಯ ಭಾವವನ್ನು ಪ್ರಚಾರ ಮಾಡುವುದಕ್ಕೋಸ್ಕರ ಅಂತ ನನಗೆ ಯಾವತ್ತೂ ಅನಿಸಿಯೇ ಇಲ್ಲ. ಅವರು ಯಾವಾಗಲೂ ಭಗವದ್ ಆವೇಶದಲ್ಲಿ ಮುಳುಗಿರುತ್ತಿದ್ದರು. ಅವರು ವೈಷ್ಣವ, ಶಾಕ್ತ, ಕ್ರೈಸ್ತ, ಮಹಮದೀಯ ಇತ್ಯಾದಿ ಸಂಪ್ರದಾಯಗಳ ಪ್ರಕಾರ ಸಾಧನೆಗಳನ್ನು ಮಾಡಿದ್ದೇಕೆಂದರೆ ಆ ಧರ್ಮಗಳ ಮೂಲಕ ಕೂಡ ಭಗವಂತನ ಆನಂದವನ್ನು ಸವಿಯೋಣ, ಆ ಇತರ ಭಾವಗಳ ಮೂಲಕ ಕೂಡ ನಾನಾ ಲೀಲೆಗಳ ಆಸ್ವಾದವನ್ನು ಅನುಭವಿಸೋಣ ಅಂತ. ಹೀಗೆ ನಾನಾ ಭಾವಗಳಲ್ಲಿ ಲೀನರಾಗಿರುತ್ತಾ ಅವರಿಗೆ ಹಗಲು ರಾತ್ರಿಗಳು ಕಳೆದದ್ದೇ ಗೊತ್ತಾಗುತ್ತಿರಲಿಲ್ಲ. ಅವರ ಜೀವನದಲ್ಲಿ ಪ್ರಧಾನವಾಗಿ ಗಮನಿಸಬೇಕಾದ್ದು ಯಾವುದು ಅಂದರೆ ಅವರ ತ್ಯಾಗ ವೈರಾಗ್ಯಗಳನ್ನು. ಇದನ್ನು ನೆನಪಿಟ್ಟುಕೋ. ಈ ಯುಗದಲ್ಲಿ ಅವರು ತೋರಿಸಿಕೊಟ್ಟ ಪ್ರಧಾನ ಗುಣವೇ ತ್ಯಾಗ. ಇಂತಹ ಸಹಜ ಸ್ವಾಭಾವಿಕ ತ್ಯಾಗವನ್ನು ಯಾರಾದರೂ ಎಂದಾದರೂ ಕಂಡಿದ್ದಾರೇನಪ್ಪ? ಆದರೆ ನೀನು ಹೇಳಿದ ಹಾಗೆ ಅವರ ಸರ್ವಧರ್ಮ ಸಮನ್ವಯದ ವಿಚಾರವೂ ನಿಜವೇ. ಹಿಂದಿನ ಅವತಾರಗಳಲ್ಲಿ ಯಾವುದೋ ಒಂದು ಭಾವದ ಮೇಲೆ ಒತ್ತು ಕೊಟ್ಟಿದ್ದರಿಂದ ಇತರ ಎಲ್ಲ ಆಧ್ಯಾತ್ಮಿಕ ಭಾವಗಳು ಮರೆಯಲ್ಲಿ ನಿಲ್ಲುವಂತಾಗಿದ್ದವು. ಈಗ ಆ ಧರ್ಮ ಸಮನ್ವಯದ ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಸಿಕ್ಕಿದ್ದರಿಂದ ಉಳಿದ ಭಾವಗಳು ಸ್ವಲ್ಪ ಮರೆಯಾಗಿದೆ.
ಇಲ್ಲಿ ಶ್ರೀರಾಮಕೃಷ್ಣರ ಅವತಾರ ಕಾರ್ಯದ ಸಂಬಂಧವಾಗಿ ಶ್ರೀಮಾತೆಯವರು ಎತ್ತಿ ತೋರಿಸಿದ ಈ ಅಂಶಗಳು ಅತ್ಯಂತ ಗಮನಾರ್ಹವಾದದು. ಸ್ವತಃ ಶ್ರೀಮಾತೆಯವರು ವಿಶೇಷ ಮಹಿಮಾವಂತರಾದ್ದರಿಂದ ಮಾತ್ರವೇ ಅವರು ಶ್ರೀರಾಮಕೃಷ್ಣರ ಅವತಾರದ ವೈಶಿಷ್ಟ್ಯವನ್ನು ಇಷ್ಟೊಂದು ಒಳಹೊಕ್ಕು ತೋರಿಸಿಕೊಡಲು ಸಾಧ್ಯವಾಗಿದೆ ಎನ್ನಬೇಕು. ಆದ್ದರಿಂದ ಮಹಿಮೆಯನ್ನರಿವುದೆಂದರೇನಮ್ಮ? ಮಹಿಮೆ ಮಹಿಮೆಯನ್ನು ಅರಿವುದೆಂಬರಮ್ಮ. ಗುರುವರ್ಯನಂ ತಿಳಿದ ನೀ ಮಹಿಮಳಮ್ಮ ಎಂಬ ಕುವೆಂಪುರವರ ಈ ಮಾತು ನೂರಕ್ಕೆ ನೂರು ಸತ್ಯ. ಇಲ್ಲಿ ಶ್ರೀರಾಮಕೃಷ್ಣರ ಮಹಿಮೆಯನ್ನು ಅರಿಯಬಲ್ಲ ಮಹಿಮಾವಂತರಾಗಿದ್ದಾರೆ ಶ್ರೀಮಾತೆಯವರು. ಶ್ರೀರಾಮಕೃಷ್ಣರನ್ನು ಜಗತ್ತು ಗುರುತಿಸಿದ ಬಗೆಯೇ ಬೇರೆ. ಅವರು ಸರ್ವಧರ್ಮ ಸಮನ್ವಯಾಚಾರ್ಯ, ಸರ್ವಭಾವ ಸಮನ್ವಯಾಚಾರ್ಯ, ಸರ್ವಯೋಗ ಸಮನ್ವಯಾಚಾರ್ಯ ಎಂದು ಗುರುತಿಸಿದ ಜಗತ್ತು. ಹೀಗೆ ಸರ್ವಧರ್ಮ ಸಮನ್ವಯವನ್ನು ಪ್ರಚಾರ ಮಾಡುವುದಕ್ಕಾಗಿಯೇ ಅವರು ಆಯಾ ಧರ್ಮಗಳನ್ನು ಪ್ರತ್ಯೇಕವಾಗಿ ಸಾಧನೆ ಮಾಡಿ ಸಿದ್ಧಿಸಿಕೊಂಡರು ಎಂದು ತಿಳಿದುಕೊಂಡಿದೆ ಜಗತ್ತು. ಆದರೆ ಶ್ರೀಮಾತೆಯವರು ಹೇಳುತ್ತಿದ್ದಾರೆ, ಶ್ರೀರಾಮಕೃಷ್ಣರು ಇತರ ಧರ್ಮಗಳ ಸಾಧನೆ ಮಾಡಿದ್ದು ಆ ಧರ್ಮಗಳ ಮೂಲಕ ಕೂಡ ಭಗವಂತನ ಆನಂದವನ್ನು ಆಸ್ವಾದಿಸುವ ಉದ್ದೇಶದಿಂದ ಎಂದು. ಎಷ್ಟು ಸತ್ಯ ಈ ಮಾತು! ಸ್ವಯಂ ಶ್ರೀರಾಮಕೃಷ್ಣರೇ ಈ ಸಂಬಂಧವಾಗಿ ಹೇಳಿದ್ದುಂಟು. ನಾನು ವಾದ್ಯವನ್ನು ಅಂದರೆ ಶ್ರುತಿ ಹಿಡಿಯುವವನಂತೆ ಒಂದೇ ಸ್ವರದಲ್ಲಿ ಪೋಂ ಎಂದು ಓದುತ್ತಿರುವವನಲ್ಲ, ನಾನಾ ರಾಗ ರಾಗಿಣಿಗಳನ್ನು ನುಡಿಸಿ ಆನಂದಿಸುವವನು ನಾನು ಎಂದು. ಅಲ್ಲದೆ ಶ್ರೀರಾಮಕೃಷ್ಣರ ಜೀವನದಲ್ಲಿ ತ್ಯಾಗಕ್ಕೆ ಎಂಥ ಮಹತ್ವದ ಸ್ಥಾನವಿತ್ತು ಎಂಬುದನ್ನು ಶ್ರೀಮಾತೆಯವರು ಎತ್ತಿ ಹಿಡಿಯುತ್ತಿರುವುದೊಂದು ಗಮನೀಯ ಅಂಶ. ನಿಜಕ್ಕೂ ಶ್ರೀಮಾತೆಯವರ ಮಾತಿಗೆ ಅತ್ಯುನ್ನತ ಸ್ಥಾನವೀಯಬೇಕಾದ್ದು ನ್ಯಾಯ. ಏಕೆಂದರೆ ಅವರಿಗಿಂತ ಚೆನ್ನಾಗಿ ಶ್ರೀರಾಮಕೃಷ್ಣರನ್ನು ಅರಿತುಕೊಂಡವರು, ಅರ್ಥೈಸಬಲ್ಲವರು ಬೇರೆ ಯಾರಿದ್ದಾರು? ಶ್ರೀರಾಮಕೃಷ್ಣರ ಮಹಾತ್ಯಾಗ ಮಹಾವೈರಾಗ್ಯಗಳನ್ನು ಇತರ ಜನ ಗುರುತಿಸಲಿಲ್ಲವೆಂದಲ್ಲ, ಆದರೆ ಶ್ರೀಮಾತೆಯವರು ಗುರುತಿಸಿದಂತೆ ಗುರುತಿಸಲಿಲ್ಲ. ಭಗವಂತ ಯುಗ ಯುಗದಲ್ಲೂ ಅವತಾರ ತಾಳಿ ಆಯಾ ಯುಗಕ್ಕೆ ಪ್ರಧಾನವಾಗಿ ಯಾವ ಆದರ್ಶ ಬೇಕಾಗಿದೆಯೋ ಅದನ್ನು ತೋರಿಸಿಕೊಡುತ್ತಾನೆ. ಭಗವಂತ ಷಾಡ್ಗುಣ್ಯ ಪರಿಪೂರ್ಣ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರೆನ. ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವೈರಾಗ್ಯ ಇವೇ ಆ ಷಡ್ಗುಣಗಳು. ಈ 6 ಗುಣಗಳನ್ನು ಭಗ ಎಂದು ಕರೆಯಲಾಗಿದೆ. ಭಗ ಉಳ್ಳವನೇ ಭಗವಂತ. ಶ್ರೀರಾಮಕೃಷ್ಣರು ಈ ಯುಗದಲ್ಲಿ 6ನೆಯ ಭಗವಾದ ವೈರಾಗ್ಯವನ್ನು ಅತ್ಯಂತ ಪರಿಪೂರ್ಣ ರೂಪದಲ್ಲಿ ಪ್ರಕಟಗೊಳಿಸಿದ್ದಾರೆ ಎಂದು ಶ್ರೀಮಾತೆಯವರು ಹೇಳುತ್ತಾರೆ. ಅವರ ಅಭಿಮತದಂತೆ ಶ್ರೀರಾಮಕೃಷ್ಣರು ಕಲಿಯುಗಕ್ಕೆ ತ್ಯಾಗ ವೈರಾಗ್ಯಗಳ ಆದರ್ಶವನ್ನು ನೀಡಿ ಹೋಗಿದ್ದಾರೆ. ಇಂದಿನ ಜನಕೋಟಿಯ ಮನಸ್ಸು ಕಾಮಕಾಂಚನಗಳತ್ತ ರಭಸದಿಂದ ಓಡುತ್ತಿರುವುದನ್ನು ಗಮನಿಸಿದರೆ ಶ್ರೀಮಾತೆಯವರ ಅಭಿಪ್ರಾಯ ನಮಗೆ ಸ್ಪಷ್ಟವಾಗುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಕಾಮಕಾಂಚನಗಳು ತುಂಬಿಕೊಂಡಿರುವುದರಿಂದ ಅವನ ಮನಸ್ಸು ದೇವರ ಕಡೆಗೆ ಹೋಗುವುದಿಲ್ಲ. ಇದನ್ನರಿತಿದ್ದ ಶ್ರೀಮಾತೆ ಇನ್ನೊಂದು ಸಂದರ್ಭದಲ್ಲಿ ಹೇಳುತ್ತಾರೆ, ಮನುಷ್ಯ ಎಂದೆಂದಿಗೂ ಭಗವಂತನನ್ನು ಮರೆತುಕೊಂಡೇ ಇರುತ್ತಾನೆ. ಆದ್ದರಿಂದ ಇಂಥ ದುಸ್ಥಿತಿ ಅಧಿಕವಾದಾಗಲೆಲ್ಲ ಭಗವಂತನೇ ಧರೆಗಿಳಿದು ಬಂದು ತನ್ನ ಕಡೆಗೆ ಮನ ಕೊಡಬೇಕಾದ ಮಾರ್ಗವನ್ನು ತಾನೇ ಅನುಸರಿಸಿ ತೋರಿಸಿಕೊಡುತ್ತಾನೆ. ಈ ಸಲ ಅವನು ತ್ಯಾಗವನ್ನು ತೋರಿಸಿಕೊಟ್ಟಿದ್ದಾನೆ ಎಂದು.